ನಮಸ್ಕಾರ ಸ್ನೇಹಿತರೆ. ಮಂತ್ರಿ ಸ್ಥಾನಕ್ಕಾಗಿ ಗಲಾಟೆ. MLAಗಳು ನನಗೆ MLA ಸ್ಥಾನನೇ ಬೇಡ, ನನಗೆ ಮಂತ್ರಿ ಕೊಡಬೇಕಾಗಿತ್ತು ಅಂತ ಗಲಾಟೆ. ಯಾಕೆ? ಮಂತ್ರಿ ಆದರೆ ಅಂತ ಏನು ಪವರ್ ಬರುತ್ತೆ, ಎಷ್ಟು ದುಡ್ಡು ಬರುತ್ತೆ ಇವರಿಗೆ, ಯಾವ ಕಾರಣಕ್ಕೋಸ್ಕರ ಎಷ್ಟೊಂದು ಫೈಟ್ ಮಾಡ್ತಾರೆ ಮಂತ್ರಿ ಆಗಬೇಕು ಅಂತ. ಸಂಬಳ ಬಿಟ್ಟು ಕೂಡ ಇವರಿಗೆ ಬೇರೆ ಯಾವೆಲ್ಲ ಥರ ದುಡ್ಡು ಬರುತ್ತೆ, ಎಲ್ಲವನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡ್ತಾ ಹೋಗಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮೊದಲಿಗೆ ಒಬ್ಬ ಸಾಮಾನ್ಯ ಶಾಸಕನಿಗೂ ಒಬ್ಬ ಕ್ಯಾಬಿನೆಟ್ ಮಂತ್ರಿಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಶಾಸಕ ಅಂದರೆ ಕೇವಲ ತನ್ನ ಕ್ಷೇತ್ರಕ್ಕೆ ಮಾತ್ರ ಸೀಮಿತ, ಆ ಕ್ಷೇತ್ರದ MLA ಅಷ್ಟೇ. ಆದರೆ ಕ್ಯಾಬಿನೆಟ್ ಮಂತ್ರಿ ಅಂತ ಹೇಳಿದ್ರೆ ಒಂದು ಇಡೀ ರಾಜ್ಯಕ್ಕೆ ಒಂದು ಇಲಾಖೆಯ ಚೀಫ್ ಬಾಸ್. ಸಂವಿಧಾನದ ಪ್ರಕಾರ ರಾಜ್ಯಪಾಲರು ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರು. ಆದರೆ ಸರ್ಕಾರದ ಮುಖ್ಯಸ್ಥರು, ಕಾರ್ಯಾಂಗದ ಪವರ್ ಇರೋದು ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಕೈಯಲ್ಲಿ. ಸಂವಿಧಾನದ ಆರ್ಟಿಕಲ್ 163 ಪ್ರಕಾರ ಮೇನ್ ಸ್ಟೇರಿಂಗ್ ಇರೋದೇ ಕ್ಯಾಬಿನೆಟ್ ಮಂತ್ರಿಗಳ ಕೈಯಲ್ಲಿ. ಒಮ್ಮೆ ಒಬ್ಬ ಶಾಸಕ ಕ್ಯಾಬಿನೆಟ್ ಮಂತ್ರಿ ಆದ ತಕ್ಷಣ ರಾಜ್ಯ ಸರ್ಕಾರದ ಪಾಲಿಸಿಗಳನ್ನು ಅಂದರೆ ನೀತಿ ನಿಯಮಗಳನ್ನು ರೂಪಿಸುವ ಪವರ್ ಆತನಿಗೆ ಸಿಗುತ್ತೆ. ಮುಖ್ಯಮಂತ್ರಿ ಜೊತೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕೂರುವ ಅಧಿಕಾರ ಇರೋದು ಇವರಿಗೆ. ಇನ್ನು ಆಡಳಿತದ ವಿಚಾರಕ್ಕೆ ಬಂದರೆ, ಉದಾಹರಣೆಗೆ ಗೃಹ, ಕಂದಾಯ, ಜಲಸಂಪನ್ಮೂಲ ಇಲಾಖೆಯನ್ನೇ ತಗೊಳ್ಳಿ. ಆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಷ್ಟೇ ಸೀನಿಯರ್ IAS ಆಫೀಸರ್ ಆಗಿದ್ರೂ ಕೂಡ ಮಿನಿಸ್ಟರ್ ಆದೇಶದಂತೆ, ಮಂತ್ರಿಗಳು ರೂಪಿಸಿದ ಪಾಲಿಸಿಯಂತೆ ಕೆಲಸ ಮಾಡಬೇಕು. ಮಂತ್ರಿ ಸೈನ್ ಹಾಕದೆ ಒಂದು ಸಣ್ಣ ಫೈಲ್ ಕೂಡ ಒಂದು ಟೇಬಲ್ನಿಂದ ಇನ್ನೊಂದು ಟೇಬಲ್ಗೆ ಮೂವ್ ಆಗಲ್ಲ. ಹಣಕಾಸಿನ ಪವರ್ ಕೂಡ ಮಿನಿಸ್ಟರ್ದೇ ಇರುತ್ತೆ. ಉದಾಹರಣೆಗೆ PWD ಇಲಾಖೆಗೆ 2026 ಕರ್ನಾಟಕ ಬಜೆಟ್ನಲ್ಲಿ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ಗೋಸ್ಕರ 5,776 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಹಾಗೆ 7,640 ಕೋಟಿ ರೂಪಾಯಿನ ರೋಡ್ಸ್ ಮತ್ತು ಬ್ರಿಡ್ಜಸ್ಗೆ ಮೀಸಲಿಟ್ಟಿದ್ದಾರೆ. ಈ ಸಾವಿರಾರು ಕೋಟಿ ಹಣ ಎಲ್ಲಿ ಹೇಗೆ ಖರ್ಚಾಗಬೇಕು, ಯಾವ ಜಿಲ್ಲೆಯ ರಸ್ತೆ ಹೆಂಗೆ ಹೋಗಬೇಕು, ಯಾವ ಪ್ರಾಜೆಕ್ಟ್ ಮಂಜೂರು ಆಗಬೇಕು, ಯಾವುದನ್ನು ಕ್ಯಾನ್ಸಲ್ ಮಾಡಬೇಕು, ಎಲ್ಲವನ್ನು ನಿರ್ಧರಿಸುವ ಅಂತಿಮ ಅಧಿಕಾರ ಮಂತ್ರಿದೇ ಆಗಿರುತ್ತೆ. ಆ ಇಲಾಖೆ ಲೆವೆಲ್ನಲ್ಲಿ ಅವ್ರ ಮೇಲೆ ಬಾಸ್ ಮುಖ್ಯಮಂತ್ರಿ ಇರ್ತಾರೆ. ಇಲ್ಲಿ ಇನ್ನೊಂದು ಮಹತ್ವದ ವಿಚಾರ ಇದೆ, ಅದನ್ನು ಸಂವಿಧಾನದಲ್ಲಿ ಸಾಮೂಹಿಕ ಜವಾಬ್ದಾರಿ ಅಂತ ಕರೀತಾರೆ. ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆರ್ಟಿಕಲ್ 164 ಹೇಳುತ್ತೆ. ಕ್ಯಾಬಿನೆಟ್ ಸಭೆಯಲ್ಲಿ ಸರ್ಕಾರ ಯಾವುದೇ ತೀರ್ಮಾನ ತಗೊಂಡ್ರೂ ಕೂಡ ಪ್ರತಿಯೊಬ್ಬ ಮಂತ್ರಿಯೂ ಮುಖ್ಯಮಂತ್ರಿಯೊಂದಿಗೆ ಸೇರಿ ತಗೊಂಡ ನಿರ್ಧಾರ ಆಗಿರುತ್ತೆ. ಅದು ವೈಯಕ್ತಿಕ ಭಿನ್ನಾಭಿಪ್ರಾಯ ಎಷ್ಟೇ ಇದ್ರೂ ಕೂಡ ಸರ್ಕಾರದ ಭಾಗ ಆದಮೇಲೆ ಹೊರಗಡೆ ಪಬ್ಲಿಕ್ ಆಗಿ ಸರ್ಕಾರದ ನಿರ್ಧಾರಗಳನ್ನು ಟೀಕೆ ಮಾಡಿಕೊಂಡು ಬೀದಿ ಪಾಲಿಟಿಕ್ಸ್ ಮಾಡಬಾರ್ದು ಅವರು ಮಂತ್ರಿಗಳು. ಮುಖ್ಯಮಂತ್ರಿಗಳೊಂದಿಗೆ ಏನಿದ್ರು ಕೂಡ ಕ್ಯಾಬಿನೆಟ್ನಲ್ಲೇ ಚರ್ಚೆ ಮಾಡಿ ಕ್ಯಾಬಿನೆಟ್ ಒಗ್ಗಟ್ಟಿನಿಂದ ನಿರ್ಧಾರ ಮಾಡಬೇಕು. ಒಂದು ವೇಳೆ ಒಬ್ಬ ಮಂತ್ರಿಗೆ ಮುಖ್ಯಮಂತ್ರಿ ಮತ್ತು ಅವರ ಕ್ಯಾಬಿನೆಟ್ನ ಇತರ ಸದಸ್ಯರ ನಿರ್ಧಾರ, ಸರ್ಕಾರದ ನಿರ್ಧಾರ ಇಷ್ಟ ಇಲ್ಲ ಅಂದರೆ ಅವರು ನೇರವಾಗಿ ರಾಜೀನಾಮೆ ಕೊಡಬೇಕಾಗತ್ತೆ. ಯಾಕಂದರೆ ಹಂಗಿರಲೇಬೇಕು. ಮುಖ್ಯಮಂತ್ರಿ ತನ್ನೆಲ್ಲ ಸಚಿವರ ಬೆಂಬಲವನ್ನು ಹೊಂದಿರಬೇಕು. ಸೂರ್ಯನ ಥರ ಮುಖ್ಯಮಂತ್ರಿ, ಮಂತ್ರಿಗಳು ಗ್ರಹಗಳ ಥರ. ಜೊತೆಗೆ ಮಂತ್ರಿಗಳನ್ನು ಆಯ್ಕೆ ಮಾಡೋದು ಮುಖ್ಯಮಂತ್ರಿಗಳ ಪ್ರೆರೋಗೇಟಿವ್, ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳ ಪ್ರೆರೋಗೇಟಿವ್, ಅವರ ಪರಮಾಧಿಕಾರ ಅದು. ಹಾಗಾಗಿ ಕಂಪ್ಲೀಟ್ ಆಗಿ ಅದರ ಕಂಟ್ರೋಲ್ ಮುಖ್ಯಮಂತ್ರಿಗಳ ಕೈಯಲ್ಲಿರುತ್ತೆ. ಹಾಗಾಗಿ ಮುಖ್ಯಮಂತ್ರಿ ಎಲ್ಲ ಮಂತ್ರಿಗಳ ಬೆಂಬಲವನ್ನು ಹೊಂದಿರೋದು, ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಯನ್ನು ಬೆಂಬಲಿಸೋದು ಸಾಂವಿಧಾನಿಕ ಅನಿವಾರ್ಯತೆ ಭಾರತದಲ್ಲಿ. ಇಷ್ಟೇ ಅಲ್ಲ, ಆರ್ಟಿಕಲ್ 177 ಪ್ರಕಾರ ಕ್ಯಾಬಿನೆಟ್ ಮಂತ್ರಿಗೆ ಒಂದು ಸ್ಪೆಷಲ್ ಪವರ್ ಇರುತ್ತೆ. ಆತ ಕೇವಲ ವಿಧಾನಸಭೆಯ ಶಾಸಕನಾಗಿದ್ದರೂ ಮೇಲ್ಮನೆ ಅಂದರೆ ವಿಧಾನ ಪರಿಷತ್ತಿನ ಕಲಾಪಗಳಲ್ಲೂ ಹೋಗಿ ಪಾಲ್ಗೊಳ್ಳಬಹುದು. ಅಲ್ಲಿನ ಚರ್ಚೆಗಳಲ್ಲೂ ಅಧಿಕಾರಯುತವಾಗಿ ಮಾತನಾಡಬಹುದು. ಅಂದರೆ ಶಾಸಕಾಂಗ ಮತ್ತು ಕಾರ್ಯಾಂಗ ಈ ಎರಡರ ಮೇಲೂ ಕ್ಯಾಬಿನೆಟ್ ಮಂತ್ರಿಗೆ ವಿಶೇಷ ಅಧಿಕಾರ ಇರುತ್ತೆ. ಮಂತ್ರಿಗಳ ಸಂಬಳದ ವಿಚಾರಕ್ಕೆ ಬಂದರೆ, ರಾಜ್ಯ ಮಂತ್ರಿಗಳ ಸಂಬಳವನ್ನು ಆಯಾ ರಾಜ್ಯ ಸರ್ಕಾರಗಳೇ ಅಂದರೆ ಶಾಸನ ಸಭೆ ಡಿಸೈಡ್ ಮಾಡ್ತವೆ. ಆರ್ಟಿಕಲ್ 164(5) ಅಡಿಯಲ್ಲಿ ಮಂತ್ರಿಗಳು ಮತ್ತು ಆರ್ಟಿಕಲ್ 195 ಅಡಿಯಲ್ಲಿ MLAಗಳು, MLCಗಳು ಇವರ ಸ್ಯಾಲರಿ ನಿರ್ಧಾರ ಮಾಡೋ ಪವರ್ನ ಅಸೆಂಬ್ಲಿಗೆ ಕೊಡಲಾಗಿದೆ. ನಮ್ಮ ರಾಜ್ಯದ ವಿಚಾರಕ್ಕೆ ಬಂದರೆ, ಇತ್ತೀಚೆಗೆ 2025 ಮಾರ್ಚ್ನಲ್ಲಿ ಕರ್ನಾಟಕ ಸರ್ಕಾರ ಮಂತ್ರಿಗಳು ಮತ್ತು ಶಾಸಕರ ವೇತನ ಕಾಯ್ದೆಗೆ ತಿದ್ದುಪಡಿ ತಗೊಂಡ್ಬಂದಿದ್ದಾರೆ. ಮಂತ್ರಿಗಳ ಸಂಬಳ ಮತ್ತು ಭತ್ಯೆಗಳನ್ನು 100% ಹೆಚ್ಚಳ ಮಾಡಿಕೊಂಡಿದ್ದಾರೆ. ಇದರ ಪ್ರಕಾರ ಒಬ್ಬ ಕ್ಯಾಬಿನೆಟ್ ಮಂತ್ರಿಗೆ ಸಿಗೋ ಮೂಲ ವೇತನ ಬೇಸಿಕ್ ಸ್ಯಾಲರಿ ತಿಂಗಳಿಗೆ 60,000 ರೂಪಾಯಿ ಇದ್ದಿದ್ದು 1,25,000 ರೂಪಾಯಿಗೆ ಏರಿಕೆಯಾಗಿದೆ. ಏನೋ ಸರ್ಕಾರಿ ಬಂಗಲೆ ತಗೊಳ್ಳದೇ ಇದ್ರೆ ಮನೆ ಬಾಡಿಗೆ ಭತ್ಯೆ ಹೆಚ್ಚಾರಿಗೆ ತಿಂಗಳಿಗೆ 1,20,000 ರೂಪಾಯಿ ಸಿಗ್ತಾ ಇತ್ತು. ಆದ್ರೆ ಈಗ ಅದು ಭರ್ತಿ 2.5 ಲಕ್ಷ ರೂಪಾಯಿ ಸಿಗುತ್ತೆ. ಹಾಗೆ ಮೂರನೇದಾಗಿ ಸತ್ಕಾರ ಭತ್ಯೆ ಅಂದ್ರೆ ಸ್ಯಾಂಕ್ಚುರಿ ಅಲೋವೆನ್ಸ್. ಮಂತ್ರಿಗಳ ಮನೆಗೆ ಅಥವಾ ಕಚೇರಿಗೆ ಬರುವ ಅತಿಥಿಗಳು ತುಂಬಾ ಜನ ಇರ್ತಾರೆ. ಟೀ, ಕಾಫಿ, ಊಟದ ಸತ್ಕಾರ ಮಾಡೋಕೆ ಅಂತಲೇ ತಿಂಗಳಿಗೆ ಬರೋಬ್ಬರಿ 5 ಲಕ್ಷ ರೂಪಾಯಿ ಸಿಗುತ್ತೆ. ಈಗ ಈ ಮೂರನ್ನ ಕೂಡ ಕೂಡಿ ಲೆಕ್ಕ ಹಾಕಿ ನೋಡಿ.
ಮೂಲ ವೇತನ 1,25,000 ರೂಪಾಯಿ ಪ್ಲಸ್ HRA 2.5 ಲಕ್ಷ ರೂಪಾಯಿ ಪ್ಲಸ್ ಸತ್ಕಾರ ಭತ್ಯೆ 5 ಲಕ್ಷ ರೂಪಾಯಿ. ಒಟ್ಟು ತಿಂಗಳಿಗೆ ಬರೋಬ್ಬರಿ 8,75,000 ರೂಪಾಯಿ. ಅಂದ್ರೆ ಕೇವಲ ಈ ಫಿಕ್ಸ್ಡ್ ಕ್ಯಾಶ್ ಒಂದರಿಂದಲೇ ಒಬ್ಬ ಮಂತ್ರಿಗೆ ವರ್ಷಕ್ಕೆ ಸಿಗೋ ಹಣ ಬರೋಬ್ಬರಿ 1,05,00,000 ರೂಪಾಯಿ ಹತ್ತತ್ರ ತಲುಪೋಕ್ ಸಾಧ್ಯತೆ ಇರುತ್ತೆ. ಇದನ್ನ ಬಿಟ್ರೆ ಒಂದಿಷ್ಟು ಎಕ್ಸ್ಟ್ರಾ ಭತ್ಯೆಗಳು ಕೂಡ ಸಿಗ್ತವೆ. ಯಾವುದೆಲ್ಲ ಅದನ್ನ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಒಂದು ಪ್ರವಾಸ ಇದೆ. ಮಿನಿಸ್ಟರ್ಗಾದ್ರೆ ಸರ್ಕಾರ ದುಡ್ಡಲ್ಲಿ ಓಡಾಡ್ಬೋದು ಎಲ್ಲ ಕಡೆ, ಆದ್ರೆ ನಾವೇ ಪ್ರವಾಸ ಹೋಗ್ಬೇಕಲ್ವಾ, ನಮ್ಮ ಮೈಂಡ್ನ ರಿಫ್ರೆಶ್ ಮಾಡೋಕೆ. 7 ಸ್ಯಾಂಡ್ಸ್ನವರು ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ, ಒಳ್ಳೆ ಅತ್ಯಾಕರ್ಷಕ ಪ್ರೈಸ್ನಲ್ಲಿ ಕಾಶಿಗೆ, ಅಯೋಧ್ಯೆಗೆ, ರಾಮ ಮಂದಿರಕ್ಕೆ, ತ್ರಿವೇಣಿ ಸಂಗಮಕ್ಕೆ ಮತ್ತು ಎಲ್ಲ ಜಾಗಗಳಿಗೆ ಹೋಗೋದಿರುತ್ತೆ. ಸ್ಪೆಷಲ್ ಟೂರ್, ಇದು ಆಫರ್ ಪ್ರೈಸ್, ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್. ಎಕ್ಸ್ಟ್ರಾ ನಿಮಗೆ ಏನು 1 ರೂಪಾಯಿನೂ ಖರ್ಚಾಗೋದಿಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬನ್ನಿ ಸ್ನೇಹಿತರೆ. ಈಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಕ್ಷೇತ್ರ ಸಂಚಾರ ಭತ್ಯೆ, ಕಾನ್ಸ್ಟಿಟ್ಯೂಯೆನ್ಸಿ ಟ್ರಾವೆಲ್ ಅಲೋವೆನ್ಸ್ ಪ್ರತಿ ತಿಂಗಳಿಗೆ 80,000 ರೂಪಾಯಿ ಸಿಗುತ್ತೆ. ಇದು ಶಾಸಕರಿಗೂ ಇರುತ್ತೆ, ಜೊತೆಗೊಬ್ಬ ಸಾಮಾನ್ಯ ಶಾಸಕನಿಗೆ ಸಿಗೋ ಇನ್ನೂ ಕೆಲ ಸೌಲಭ್ಯ ಮಂತ್ರಿಗಳಿಗೂ ಕೂಡ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಅಡಿಷನಲ್ ಟ್ರಾವೆಲ್ ಅಲೋವೆನ್ಸ್ ವಿತ್ ಕಂಪ್ಯಾನಿಯನ್ 2 ಲಕ್ಷ ರೂಪಾಯಿ, ಅಂದ್ರೆ ಜೊತೆಗಾರನೊಂದಿಗೆ ಅಡಿಷನಲ್ ಟ್ರಾವೆಲ್ ಅಲೋವೆನ್ಸ್. ಇನ್ನು ರೈಲ್ವೆ ಅಥವಾ ವಿಮಾನ ಟಿಕೆಟ್ ವರ್ಷಕ್ಕೆ 3.5 ಲಕ್ಷ ರೂಪಾಯಿ. ಪರ್ಸನಲ್ ಅಸಿಸ್ಟೆಂಟ್ ಸ್ಯಾಲರಿ 25,000 ರೂಪಾಯಿ. ಟೆಲಿಫೋನ್, ಕಾನ್ಸ್ಟಿಟ್ಯೂಯೆನ್ಸಿ ಅಲೋವೆನ್ಸ್ ಮತ್ತು ಪೋಸ್ಟಲ್ ಚಾರ್ಜಸ್ಗೆ ಅಂತ ಮಂತ್ರಿ ಮತ್ತು MLAಗಳಿಗೆ 1,10,000 ರೂಪಾಯಿ ಎಕ್ಸ್ಟ್ರಾ. ಮಂತ್ರಿಗಳಿಗೆ ಹೋಲಿಸಿದ್ರೆ ಸಾಮಾನ್ಯ ಶಾಸಕರ ಮೂಲ ವೇತನ ಕಡಿಮೆ. MLAಗಳ ಬೇಸಿಕ್ ಸ್ಯಾಲರಿ ಈಗ 80,000 ರೂಪಾಯಿ ಸಿಗ್ತಾ ಇದೆ. ನೆಕ್ಸ್ಟ್, VIP ಸೌಲಭ್ಯಗಳೆಲ್ಲ ಸಿಗ್ತವೆ. ವಸತಿ ಸೌಲಭ್ಯ, ಮಂತ್ರಿ ಆದ ತಕ್ಷಣ ಬೆಂಗಳೂರಿನ ಅತ್ಯಂತ ಪ್ರಮುಖ ಮತ್ತು ದುಬಾರಿ ಪ್ರದೇಶಗಳಾದ ಸದಾಶಿವನಗರ, ರೇಸ್ ಕೋರ್ಸ್ ರಸ್ತೆ ಅಥವಾ ಹೈ ಗ್ರೌಂಡ್ಸ್ ನಲ್ಲಿ ಬಂಗಲೆಗಳು ಸಿಗ್ತವೆ. ಈ ಬಂಗಲೆಗಳಲ್ಲಿ ಆಫೀಸ್ ರೂಮು, ಸಭಾಂಗಣ, ಭದ್ರತಾ ಸಿಬ್ಬಂದಿಯ ಕೊಠಡಿ, ವಿಶಾಲವಾದ ಗಾರ್ಡನ್ ಎಲ್ಲ ಇರುತ್ತೆ. ಉಚಿತ ವಿದ್ಯುತ್, ಉಚಿತ ನೀರು ಮತ್ತು ಮನೆ ನಿರ್ವಹಣೆಯ ಸಂಪೂರ್ಣ ಖರ್ಚನ್ನ ಸರ್ಕಾರವೇ ನೋಡ್ಕೊಳ್ಳುತ್ತೆ. ಇನ್ನು ಟ್ರಾವೆಲ್ ವಿಚಾರಕ್ಕೆ ಬಂದ್ರೆ, ಮಂತ್ರಿಗೆ ಓಡಾಡೋಕೆ ಒಂದು ಒಳ್ಳೆ ಕಾರನ್ನ ಕೊಡ್ತಾರೆ. ದೊಡ್ಡ MPV ಕಾರನ್ನೇ ಕೊಡ್ತಾರೆ. ಇದು ಚೇಂಜ್ ಆಗ್ತಾ ಬರುತ್ತೆ. ಈಗ ಸದ್ಯಕ್ಕೆ ಟೊಯೋಟಾ ಇನೋವಾ ಹೈ ಕ್ರಾಸ್ ಜಾಸ್ತಿ ಕೊಡ್ತಾ ಇದ್ದಾರೆ, ಅಥವಾ ಫಾರ್ಚುನರ್ ನಂತಹ ಬ್ರ್ಯಾಂಡ್ ನ್ಯೂ ಐಷಾರಾಮಿ ಕಾರನ್ನ ಸರ್ಕಾರವೇ ಕೊಡುತ್ತೆ. ಅದಕ್ಕೆ ಡ್ರೈವರ್, ಪೆಟ್ರೋಲ್, ಮೇಂಟೆನೆನ್ಸ್ ಎಲ್ಲವೂ ಸರ್ಕಾರದ ಅಕೌಂಟ್ ನಿಂದಲೇ ಹೋಗುತ್ತೆ. ಅಷ್ಟೇ ಯಾಕೆ, ಮಂತ್ರಿಗಳು ಎಲ್ಲಾದ್ರೂ ಕಾರ್ಯಕ್ರಮಕ್ಕೆ ಹೋದ್ರೆ 1 ಅಥವಾ 2 ಎಸ್ಕಾರ್ಟ್ ವೆಹಿಕಲ್ ಇರುತ್ತೆ. ಅಗತ್ಯವಿದ್ದಾಗ 0 ಟ್ರಾಫಿಕ್ ಎಲ್ಲ ಮಾಡಿಕೊಡ್ತಾರೆ. ಟ್ರಾಫಿಕ್ ಜಾಮ್ ನಲ್ಲಿ ಜಂಜಾಟ ಇಲ್ಲ, ಇವರಿಗೆ ಜಾಸ್ತಿ ಒದ್ದಾಡಲ್ಲ ಇವರು. ಭದ್ರತೆ ಮತ್ತು ಸಿಬ್ಬಂದಿ ವಿಚಾರಕ್ಕೆ ಬಂದರೆ, ಪ್ರತಿಯೊಬ್ಬ ಮಂತ್ರಿಗೆ ಗನ್ ಮ್ಯಾನ್, ಪರ್ಸನಲ್ ಸೆಕ್ಯೂರಿಟಿ ಆಫೀಸರ್ಸ್ ಎಲ್ಲ ಇರ್ತಾರೆ. ಇಲ್ಲಿ ಮಂತ್ರಿಗಳಿಗಿರೋ ಸೆಕ್ಯೂರಿಟಿ ಥ್ರೆಟ್ ಆಧಾರದಲ್ಲಿ ಇವರಿಗೆ ಭದ್ರತಾ ಸಿಬ್ಬಂದಿಯನ್ನ ಅಲಾಟ್ ಮಾಡಲಾಗುತ್ತೆ. ಇನ್ನು ಇವರ ಕಚೇರಿ ಮತ್ತು ಮನೆಯ ಕೆಲಸಗಳನ್ನ ನೋಡಿಕೊಳ್ಳೋಕೆ ಆಪ್ತ ಕಾರ್ಯದರ್ಶಿ PA, ವಿಶೇಷ ಕರ್ತವ್ಯಾಧಿಕಾರಿ OSD, ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ, ಅಡುಗೆಯವರು ಸೇರಿ ಬೃಹತ್ ಸಿಬ್ಬಂದಿ ಪಡೆಯನ್ನೇ ಸರ್ಕಾರ ಕೊಡುತ್ತೆ. ಈ ಸಿಬ್ಬಂದಿಯ ಸಂಬಳವನ್ನ ಕೂಡ ಸರ್ಕಾರ ಪೇ ಮಾಡುತ್ತೆ. ಏನೋ ಮೆಡಿಕಲ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಮಂತ್ರಿ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಲ್ಲಿ ಸಂಪೂರ್ಣ ಉಚಿತ ಚಿಕಿತ್ಸೆ ಸಿಗುತ್ತೆ. ಎಷ್ಟೇ ಲಕ್ಷ ಖರ್ಚಾದ್ರೂ ಸರ್ಕಾರವೇ ಆ ಬಿಲ್ ಮರುಪಾವತಿ ಮಾಡುತ್ತೆ. ಇಷ್ಟು ಮಾತ್ರನಾ? ಅದಕ್ಕೋಸ್ಕರ ಇಷ್ಟೆಲ್ಲ ಫೈಟ್ ಮಾಡ್ತಾರಾ? ಕೆಲವ್ರ ಹತ್ರ ಎಲ್ಲ ಸಿಕ್ಕಾಪಟ್ಟೆ ದುಡ್ಡಿರುತ್ತಲ್ಲ, ಮತ್ತ್ಯಾಕೆ? ಪವರ್, ಅಧಿಕಾರ, ಅದಕ್ಕೆ ಸಪರೇಟ್ ವೇಟೇಜ್ ಇದೆ. ಸ್ನೇಹಿತರೆ, ಇಲ್ಲಿ ಅಧಿಕಾರಿಗಳ ವರ್ಗಾವಣೆಗೆ ಸಂಬಂಧಪಟ್ಟ ವಿಚಾರಗಳು ಕೂಡ ಇದೆ. ಒಬ್ಬ ಮಂತ್ರಿಗೆ ಸಿಗೋ ಅತ್ಯಂತ ಪ್ರಭಾವಶಾಲಿ ಅಸ್ತ್ರ ಅಂದ್ರೆ ಅಧಿಕಾರಿಗಳ ಟ್ರಾನ್ಸ್ಫರ್. ತಮ್ಮ ಇಲಾಖೆಯಲ್ಲಿ ಬರೋ ಡೆಪ್ಯೂಟಿ ಕಮಿಷನರ್, SP, ತಹಶೀಲ್ದಾರ್, ಸರ್ಕಲ್ ಇನ್ಸ್ಪೆಕ್ಟರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳಂತ ಅಧಿಕಾರಿಗಳ ಪೋಸ್ಟಿಂಗ್ ಮಂತ್ರಿಯ ಶಿಫಾರಸಿನ ಮೇಲೆಯೇ ನಡೆಯುತ್ತೆ. ಅಫ್ಕೋರ್ಸ್ ಇಲ್ಲಿ ಸೀನಿಯರ್ ಅಧಿಕಾರಿಗೆ ಟ್ರಾನ್ಸ್ಫರ್ಗೆ CM ಅಪ್ರೂವಲ್ ಬೇಕು, ಆದರೆ CM ಮೇಲೆ ಡೈರೆಕ್ಟ್ ಪ್ರಭಾವ ಬೀರೋ ಪವರ್ ಮಂತ್ರಿಗಳಿಗಿರುತ್ತೆ, ಆಕ್ಸೆಸ್ ಇರುತ್ತೆ. ತಮಗೆ ಬೇಕಾದ ಅಧಿಕಾರಿಗಳನ್ನ ಆಯಕಟ್ಟಿನ ಜಾಗದಲ್ಲಿ ಕೂರಿಸೋದ್ರಿಂದ ಇಡೀ ಜಿಲ್ಲೆ ಅಥವಾ ಇಲಾಖೆ ಮೇಲೆ ಮಂತ್ರಿಗೆ ಕಂಪ್ಲೀಟ್ ಕಂಟ್ರೋಲ್ ಬರುತ್ತೆ. ಜೊತೆಗೆ ಟ್ರಾನ್ಸ್ಫರ್ನಲ್ಲಿ ವ್ಯವಹಾರಗಳು ನಡೆಯುವ ಆರೋಪಗಳು ಕೂಡ ಇವೆ. ಟೋಟಲ್ ಮಾಡಿದಾಗ ಕೋಟಿ ಟ್ರಾನ್ಸಾಕ್ಷನ್ ನಡೆಯುತ್ತೆ ಅನ್ನೋ ಆರೋಪಗಳಿವೆ. ಕರಪ್ಷನ್ ಆರೋಪ. ಹಾಗಂತ ಎಲ್ಲೇ ಹೇಳಿಬಿಡ್ತೀವಿ ಎಲ್ಲ ಮಂತ್ರಿಗಳು ಅದನ್ನೇ ಮಾಡ್ತಾರೆ, ಅದಕ್ಕೋಸ್ಕರ ತಗೊಳ್ತಾರೆ ಅಂತೆಲ್ಲ. ಒಂದು ಎಲಿಮೆಂಟ್ ಆರೋಪ ಏನಿದೆ ಅಂತ ಹೇಳಿದೀವಿ. ಕೆಲವರು ಪ್ಯೂರ್ ಅಧಿಕಾರಕ್ಕೋಸ್ಕರ, ದುಡ್ಡಿದ್ರು ಕೂಡ ಅಧಿಕಾರ, ಪವರ್, ಇನ್ಫ್ಲೂಯೆನ್ಸ್, ಹಾಗೂ ಇನ್ನು ಕೆಲವರು ಆ ಇನ್ಫ್ಲೂಯೆನ್ಸ್ ಬಳಸ್ಕೊಂಡು ಕೆಲಸನೂ ಮಾಡಬೇಕು, ಇನ್ನಷ್ಟು ಹೆಸರು ಗಳಿಸಬೇಕು, ಈ ತರದೆಲ್ಲ ಲೆಕ್ಕಾಚಾರ ಇರುತ್ತೆ. ಇನ್ನೊಂದೇನು ಗೊತ್ತಾ, ಇಲ್ಲಿ ಟೆಂಡರ್ ಮತ್ತು ಮೆಗಾ ಕಾಂಟ್ರಾಕ್ಟ್ಸ್ ನ ಆಂಗಲ್ ಕೂಡ ಇದೆ. ಲೋಕೋಪಯೋಗಿ, ಜಲಸಂಪನ್ಮೂಲ, ನಗರಾಭಿವೃದ್ಧಿ ಅಥವಾ ಬೆಂಗಳೂರು ನಗರಾಭಿವೃದ್ಧಿ ಅಂತ ಖಾತೆಗಳನ್ನ ತುಂಬಾ ದಪ್ಪ ಫ್ಯಾಟ್ ಇರೋ ಪೋರ್ಟ್ಫೋಲಿಯೋ, ತುಂಬಾ ಕ್ರೀಮ್ ಇರೋ ಪೋರ್ಟ್ಫೋಲಿಯೋ ಅಂತ ಕರೀತಾರೆ. ಯಾಕೆ ಗೊತ್ತಾ? ಈ ಇಲಾಖೆಗಳಲ್ಲಿ ಪ್ರತಿ ವರ್ಷ 1,000 ಕೋಟಿ ರೂಪಾಯಿಗಳ ಟೆಂಡರ್ಗಳು ಕರೆಯಲ್ಪಡ್ತವೆ. ಸೇತುವೆ ನಿರ್ಮಾಣ, ರಸ್ತೆ ಕಾಮಗಾರಿ, ಡ್ಯಾಮ್, ಫ್ಲೈಓವರ್ ಪ್ರಾಜೆಕ್ಟ್, ಹೀಗೆ ಪ್ರತಿಯೊಂದು ಕಾಮಗಾರಿಯ ಟೆಂಡರ್ ಯಾರಿಗೆ ಸಿಗಬೇಕು, ಯಾರ ಬಿಲ್ ಆಮೇಲೆ ಮೊದಲು ಬೇಗ ಪಾಸ್ ಆಗಬೇಕು, ಯಾರ ಬಿಲ್ ಡಿಲೇ ಆಗಬೇಕು, ಇದರ ಮಾಸ್ಟರ್ ಕೀ ಕೂಡ ಮಂತ್ರಿಗಳ ಕೈಯಲ್ಲಿ. ಇವಾಗ ಬರ್ತಾ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಬರ್ತಾ ಇದ್ರೂ ಮಂತ್ರಿಗಳಿಗೆ ಪ್ರಭಾವ ಬೀರೋಕೆ ಅವಕಾಶ ಇದ್ದೇ ಇರುತ್ತೆ.
ಜೊತೆಗೆ ಆರಂಭದಲ್ಲೇ ಹೇಳಿದ ಹಾಗೆ ಒಬ್ಬ ಸಾಧಾರಣ ಶಾಸಕರಿಗೆ ಹೋಲಿಸಿದ್ರೆ ಮಂತ್ರಿ ಆದವರು ತನ್ನ ಕ್ಷೇತ್ರಕ್ಕೆ ವಿಶೇಷ ಅನುದಾನಗಳನ್ನೆಲ್ಲ ತಗೊಂಡು ಹೋಗಿ ಜಾಸ್ತಿ ಕೆಲಸ ಮಾಡಿ ಇನ್ನಷ್ಟು ಪ್ರಭಾವಿ ರಾಜಕಾರಣಿಯಾಗಿ ಬೆಳೆಯೋಕ್ಕೂ ಅವಕಾಶ ಸಿಗುತ್ತೆ. ನೋಡ್ರಿ, ನನ್ನ MLA ಮಾಡಿದ್ರಿ, ನನ್ನ ಮಂತ್ರಿ ಮಾಡಿದ್ರಿ, ನೋಡ್ರಿ ಇಲ್ಲಿ ರಸ್ತೆ ಮಾಡಿಸ್ದೆ, ನಾನು ಆಸ್ಪತ್ರೆ ತಂದೆ, ಕಾಲೇಜ್ ತಂದೆ ಅಂತ ಹೇಳಿ ಓಟ್ ಕೇಳಕ್ಕೆ ನೆಕ್ಸ್ಟ್ ಒಬ್ಬ ಮಾಮೂಲಿ MLAಗಿಂತ ಎಕ್ಸ್ಟ್ರಾ ಪವರ್ ಇರುತ್ತೆ ಅವ್ರ ಹತ್ರ. ಇನ್ನೊಂದ್ಸಲಿ ಚಾನ್ಸ್ ಕೊಡಿ ಅಂತ ಕೇಳಕ್ಕೆ. ಜೊತೆಗೆ ಮೀಡಿಯಾ ಅಟೆನ್ಷನ್ ಮತ್ತು ಪಕ್ಷದ ಒಳಗೂ ಕೂಡ ಅವರ ತೂಕ ಜಾಸ್ತಿ ಆಗುತ್ತೆ. ಪ್ರೆಸ್ ಮೀಟ್, ಅಸೆಂಬ್ಲಿ, ಕ್ಯಾಬಿನೆಟ್ ಮೀಟಿಂಗ್ ಅಂತ ಮಾಧ್ಯಮಗಳಲ್ಲಿ ಯಾವಾಗಲೂ ಅವರು ಸುದ್ದಿಯಲ್ಲಿರ್ತಾರೆ. ಇದರ ಪರಿಣಾಮ ಕೇವಲ ಶಾಸಕರಾಗಿದ್ದವರು ರಾಜ್ಯ ಮಟ್ಟದ ಲೀಡರ್ ಆಗಿ ಎಮರ್ಜ್ ಆಗ್ತಾರೆ. ಆಮೇಲೆ ಏನು ಮಾಡ್ತಾರೆ, ಸಣ್ಣ ಪುಟ್ಟ ಖಾತೆನೂ ಓಕೆ ಇರುತ್ತೆ ಆರಂಭದಲ್ಲಿ. ಆಮೇಲೆ 1-2 ಸಲ ಮಂತ್ರಿ ಆದಮೇಲೆ ನಾನು ಎಷ್ಟು ಸಲ MLA ಆಗಿದ್ದೀನಿ, 2 ಸಲ ಸಣ್ಣ ಪುಟ್ಟ ಮಂತ್ರಿನೂ ಆಗಿದ್ದೀನಿ, ಈಗ ನಾನು ಸೀನಿಯರ್, ನನಗೆ ಪ್ರಭಾವಿ ಖಾತೆ, ಗೃಹ ಖಾತೆ, ಹಣಕಾಸು, ಲೋಕೋಪಯೋಗಿ, ಬೆಂಗಳೂರು ನಗರಾಭಿವೃದ್ಧಿ, ಈ ಥರದ್ದು ಕ್ರೀಮ್ ಇರೋದು ಬೇಕು ಅಂತ ಕೇಳೋಕೆ ಶುರು ಮಾಡ್ತಾರೆ. ಅಲ್ಲಿಗೆ ಬಂದಮೇಲೆ 1 ಟರ್ಮ್ 2 ಟರ್ಮ್ ಕಳೆಯುವಷ್ಟರಲ್ಲಿ ಅವರು ಸೀದಾ CM ಕ್ಯಾಂಡಿಡೇಟ್ಗಳ ಪಟ್ಟಿಗೆ ಬಂದುಬಿಡ್ತಾರೆ. ಮುಖ್ಯಮಂತ್ರಿ ಪದವಿಯ ಆಕಾಂಕ್ಷಿಗಳ ಪಟ್ಟಿಗೆ ನುಗ್ಗು ಬಿಡ್ತಾರೆ. ಸೊ ಈ ರೀತಿ ಪ್ರೊಫೈಲ್ ಮೇಲಕ್ಕೆ ಹೋಗುತ್ತೆ. MLA ಇಂದ ಮಂತ್ರಿ ಆದ ತಕ್ಷಣ ಅವ್ರದ್ದು ಹಂತವಾಗಿ ಮೇಲಕ್ಕೆ ಹೋಗುತ್ತೆ. ಟಿಕೆಟ್ ಹಂಚಿಕೆ ಇರ್ಬೋದು, ಜಿಲ್ಲಾಧ್ಯಕ್ಷರ ಆಯ್ಕೆ ಇರ್ಬೋದು, ನಿಗಮ ಮಂಡಳಿ ನೇಮಕ, ಪಕ್ಷದ ರಾಜಕೀಯ ತಂತ್ರ ಇರಬಹುದು, ಇಡೀ ಜಿಲ್ಲೆ ಅಥವಾ ಇಡೀ ಆ ಪ್ರದೇಶವನ್ನು ಕಂಟ್ರೋಲ್ ಮಾಡೋದಿರ್ಬೋದು, ಎಲ್ಲದರಲ್ಲೂ ಅವರೇ ಬಾಸ್ ಆಗ್ತಾರೆ. ಈ ಕಾರಣಕ್ಕೇನೆ ಮಂತ್ರಿಗಿರಿ ಅನ್ನೋದು ಎಲ್ಲರಿಗೂ ಬಹಳ ಇಷ್ಟ. ಮುಂದೆ ಲೋಕಸಭಾ ಟಿಕೆಟ್ ಬೇಕಾ, ರಾಜ್ಯಸಭೆಗೆ ಹೋಗಬೇಕಾ, ಪಕ್ಷದ ರಾಜ್ಯಾಧ್ಯಕ್ಷ ಆಗಬೇಕಾ, ಇಲ್ಲೂ ಕೂಡ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. MLA ಆಗಿರೋರು ಮೊದಲ ಬಾರಿ ಮಂತ್ರಿ ಆದಾಗ ಒಂದು ದೊಡ್ಡ ಅಪಾರ್ಚುನಿಟಿ ಅವರಿಗೆ ಓಪನ್ ಆಗುತ್ತೆ. ಹಾಗಿದ್ರೆ ಮಂತ್ರಿಗಳಿಗೆ ಇಷ್ಟೆಲ್ಲ ಪವರ್ ಇರಬೇಕಾದ್ರೆ ಮುಖ್ಯಮಂತ್ರಿಗಳಿಗೆ ಇನ್ನೆಷ್ಟಿರುತ್ತೆ, ಅದನ್ನು ನಾವು ಬಹಳ ಹಿಂದೆನೇ ವಿಶೇಷ ವರದಿಯಲ್ಲಿ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಸ್ನೇಹಿತರೆ. ಆಸಕ್ತರು ಕ್ಲಿಕ್ ಮಾಡೋ ಮೂಲಕ ಇದನ್ನು ಕೂಡ ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ.